ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಈ ಥರ ಮಟನ್ ಕೈಮಾ ಉಂಡೆ ಫ್ರೈ ಮಾಡೋಣ. ತುಂಬಾ ಟೇಸ್ಟಿಯಾದ ಮಟನ್ ಕೈಮಾ ಉಂಡೆ ಫ್ರೈ ಮಾಡೋಕ್ಕೆ ಒಂದು ಜಾರುನಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಈರುಳ್ಳಿ ಅಷ್ಟು ಸಾಕಾಗುತ್ತೆ. ಒಂದು ಈರುಳ್ಳಿ ಇದಕ್ಕೆ ಹಾಕೋಣ ಒಗ್ಗರಣೆಗೆ, ಒಂದು ಈರುಳ್ಳಿ ರುಬ್ಬಕ್ಕೆ ಹಾಕೋಣ. 1-2 ಇಂಚಷ್ಟು ಶುಂಠಿ, ಇದು ಕೊಬ್ಬರಿ ಪುಡಿ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಪುಡಿ 2 ಸ್ಪೂನು, ಖಾರದ ಪುಡಿ 2 ಸ್ಪೂನು, 1 ಸ್ಪೂನಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ, 2-3 ಹಸಿಮೆಣಸಿನ್ಕಾಯಿ, ಮತ್ತು 1 ಟೊಮೊಟೊನ ಹಚ್ಚಿ ಇದಕ್ಕೆ ಹಾಕ್ಕೊಳ್ಳೋಣ ರುಬ್ಬಕ್ಕೆ. ಇಷ್ಟನ್ನು ಹಾಕಿ ಮಸಾಲ ರುಬ್ಕೋಬೇಕು. ಇದನ್ನು ನೋಡಿ, ನೈಸಾಗಿ ಮಸಾಲ ರುಬ್ಕೊಂಡು ಮಟನ್ ಕೈಮಾಗೆ ಕಲಿಸ್ಕೊಂಡಿದ್ದೀವಿ. ಮಟನ್ ಕೈಮಾಗೆ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಅದೇ ಮಿಕ್ಸರ್ ಜಾರಿಗೆ ಹಾಕಿ ನೈಸಾಗಿ ರುಬ್ಕೋಬೇಕು. ಇದನ್ನು ನೋಡಿ, ಇದ್ರ ಜೊತೆನೇ 2 ಸ್ಪೂನಷ್ಟು ಕಡಲೆ ಪುಡಿ ಹಾಕ್ತಾಯಿದ್ದೀನಿ. ಇದು ಕಡಲೆ ಹಿಟ್ಟು, ಬೋಂಡ ಮಾಡ್ತಾರಲ್ಲ ಆ ಹಿಟ್ಟು, ಕಡಲೆ ಹಿಟ್ಟು ಹಾಕಿ ಇವನ್ನ ನೀಟಾಗಿ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ. ಅರ್ಧ kg ಅಷ್ಟು ಮಟನ್ ತೊಗೊಂಡಿದ್ದೆ ನಾನು, ಅದಷ್ಟಕ್ಕೆ ಇಷ್ಟು ಉಂಡೆಗಳು ಆಗಿದ್ದಾವೆ. ಇದನ್ನೀಗ ಫ್ರೈ ಮಾಡೋದು ನೋಡೋಣ. ಒಂದು ಕಡಾಯಿಗೆ ಸುಮಾರು ಒಂದು 100-150 ಗ್ರಾಮಷ್ಟು ಆಯಿಲ್ ಹಾಕ್ಕೋಬೇಕು. ಇದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಒಂದು ಈರುಳ್ಳಿ ರುಬ್ಬಕ್ಕೆ ಹಾಕ್ತಿದ್ವಿ, ಇನ್ನೊಂದು ದೊಡ್ಡ ಈರುಳ್ಳಿನ ಹಚ್ಚಿ ಚಿಕ್ಕದಾಗಿ ಹಚ್ಚಿ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ಫ್ರೈ ಆದಮೇಲೆ ಇದಕ್ಕೆ ಮತ್ತೆ ಒಂದು ದೊಡ್ಡ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. 1-2 ಹಸಿಮೆಣಸಿನ್ಕಾಯಿ ಹಾಗೆ ಸೀಡ್ಕೊಂಬಿಟ್ಟು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಆಯಿಲಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಗಲೇ ರುಬ್ಬಿದ ಮಸಾಲೆಯಲ್ಲಿ 1-2 ಸ್ಪೂನಷ್ಟು ಮಸಾಲೆ ಎತ್ತಿಟ್ಕೊಂಡಿದ್ದೆ. ಆ ಮಸಾಲೆನ ಈ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಫ್ರೈ ಜೊತೆಗೇ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗಿ ಚೆನ್ನಾಗಿ ಎಣ್ಣೆ ತೇಲ್ಕೊಂಬರ್ತಾಯಿದೆ. ಈಗ ಚೆನ್ನಾಗಿ ಮಸಾಲೆ ಬೆಂದಿದೆ ಅಂತ ಈಗ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಮಟನ್ ಕೈಮಾ ಉಂಡೆಗಳನ್ನ ಹಾಕ್ಬಿಟ್ಟು 1-2-3 ನಿಮಿಷ ಮುಚ್ಚಿಡೋಣ. ಮುಚ್ಚಿಟ್ಟಾಗ ಅದು ಚೆನ್ನಾಗಿ ಸಿಮ್ಮಲ್ಲಿಡಬೇಕು. ಇದನ್ನು ಸ್ಟವನ್ನು ಚೆನ್ನಾಗಿ ಕುಕ್ಕಾಗಿ ಉಂಡೆಗಳು ಹೊಡೆಯೋದಿಲ್ಲ. ನೀಟಾಗಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಬೇಗ ತಿರುಗಿಸ್ಬಿಟ್ರೆ ಉಂಡೆಗಳೆಲ್ಲ ಹೊಡೆದೋಗ್ಬಿಡುತ್ತೆ. ಹುಷಾರಾಗಿ ಕೆಳಗಡೆ ಇರೋ ಗೊಜ್ಜು, ಮೇಲಿರೋ ಕೈಮಾ ಉಂಡೆನೂ ಎರಡೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರೇನು ಜಾಸ್ತಿ ಹಾಕಿಲ್ಲ, ಕೈಮಾ ಉಂಡೆಯಲ್ಲೇ ನೀರು ಬಿಡುತ್ತೆ. ಮಸಾಲೆ ಗೊಜ್ಜಲ್ಲಿ ಫ್ರೈ ಮಾಡ್ತಾಯಿದ್ದೀವಿ ಕೈಮಾ ಉಂಡೆನ, ಅದರಲ್ಲಿ ಬಿಟ್ಕೊಟ್ಟಿರೋ ನೀರೇ ಸಾಕಾಗತ್ತೆ. ಫ್ರೈ ಆದರೆ ಈ ಥರ ಮಾಡ್ಕೋಬೇಕು. ಸಾರು ಬೇಕು ಅಂದರೆ ಆ ಮಸಾಲೆನ ಚೆನ್ನಾಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೋಬೋದು. ಇದು ಫ್ರೈ ಆಗಿರೋದ್ರಿಂದ ಈ ಥರ ಗೊಜ್ಜು ಟೈಪ್ ಆಗ್ತಾಯಿದೆ. ಲಾಸ್ಟಲ್ಲಿ ಒಂದು ಚಿಕ್ಕ ಕ್ಯಾಪ್ಸಿಕಮ್ನ ಹಚ್ಬಿಟ್ಟು ಹಾಕ್ತಾಯಿದ್ದೀವಿ. ಈ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಡಿಫ್ರೆಂಟಾದ ಟೇಸ್ಟು ಮತ್ತು ಫ್ಲೇವರು ಬರುತ್ತೆ ಕೈಮಾ ಫ್ರೈಗೆ. ಹಾಕ್ಕೊಂಡು 1-2-3 ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು. ಲಾಸ್ಟಲ್ಲಿ ಹಾಕಬೇಕು. ಫಸ್ಟೇ ಹಾಕಿದ್ರೆ ಫ್ಲೇವರ್ ಎಲ್ಲ ಬಿಟ್ಕೊಂಡು ಚೆನ್ನಾಗಿರಲ್ಲ ಟೇಸ್ಟು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ರೆಡಿ ಆಯಿತು ಕೈಮಾ ಉಂಡೆ ಫ್ರೈ. ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ.